ಹಾಯ್ ಹಲೋ ಗೈಸ್, ವೆಲ್ಕಮ್ ಟು ಮೈ ಚಾನಲ್ ಆರ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನನ್ನ ಹೆಸರು ವರ್ಷ ಅಂತ. ಸೊ ಇವತ್ತು ಆ್ಯಕ್ಚುಲಿ ನನ್ನ ಕಸಿನ್ ಬರ್ಡೇ ಇದೆ. ನಾವೆಲ್ಲ ಈವ್ನಿಂಗ್ ಸೆಲೆಬ್ರೇಟ್ ಮಾಡೋಣ ಅಂದ್ಕೊಂಡಿದ್ವಿ, ಬಟ್ ಅವ್ರ ಮನೇಲಿ ಈಗಲೇ ಮಾಡ್ತಿದ್ದಾರೆ. ಸೊ ನಾವೆಲ್ಲ ಅಲ್ಲಿಗೆ ಹೋಗ್ತಾ ಇದ್ದೀವಿ. ಅಲ್ಲಿಗೆ ಹೋಗಿ ಸಿಗ್ತೀನಿ ನಿಮಗೆ. ಸೊ ಗೈಸ್, ವೆಲ್ಕಮ್ ಟು ಧ್ರುವಾಸ್ ಬರ್ಡೇ. ಇದು ಧ್ರುವನ್ ಬರ್ಡೇ ಕೇಕ್ ಆ್ಯಂಡ್ ಇದು ಧ್ರುವ. ಸೊ ಆ್ಯಸ್ ಯೂಶುವಲ್ ಬರ್ಡೇ ಆದಮೇಲೆ ಲೈಕ್ ಕ್ಯಾಂಡಲ್ಸ್ ಎಲ್ಲ ಹಚ್ತೀವಲ್ಲ. ಸೊ ಇದು ಆ್ಯಕ್ಚುಲಿ ಕಾಂತಿ ಸ್ವೀಟ್ಸಲ್ಲಿ ಕೇಕ್ ತೊಗೊಂಡಿದ್ದಕ್ಕೆ ಅವ್ರು ಈ ಥರ ಕ್ಯಾಂಡಲ್ಸ್ ಕೊಟ್ಟಿದ್ದರು. ಧ್ರುವಾಗ ನಾವು ಯಾರನ್ನೂ ಹೆಲ್ಪ್ ಮಾಡ್ತೀವಿ ಅಂದರೆ ಇಲ್ಲ ಬೇಡ ಬೇಡ ನಾನೇ ಹಚ್ತೀನಿ ಅಂತೇಳಿ ಹಠ ಮಾಡಿ ಹಚ್ತಿದ್ದ. ಕೊನೆಗೂ ತುಂಬ ಹೊತ್ತು ಆದಮೇಲೆ ಹಚ್ಚಿದ, ಬಟ್ ಸ್ಟಿಲ್ ಇಟ್ಸ್ ಫೈನ್. ಆ್ಯಂಡ್ ಇದು ಇವಾಗ ನೀವು ನೋಡ್ತಿರೋದು ಧ್ರುವ ಅವ್ರ ಅಪ್ಪ ಅಮ್ಮ. ಆ್ಯಂಡ್ ಇದು ಧ್ರುವ ಅವ್ರ ಅಕ್ಕ. ಅವಳ ಹೆಸರು ಕೂಡ ವರ್ಷ ಅಂತಲೇ, ಸೇಮ್ ನನ್ನ ಹೆಸರು ಇದ್ದಂಗೆ. ಆ್ಯಂಡ್ ಇಲ್ಲಿ ಕೂತಿರೋರು ಅವ್ರ ಅಜ್ಜಿ, ಧ್ರುವ ಅವ್ರ ಅಜ್ಜಿ. ಅವನು ಕೇಕ್ ತಿನ್ನಿಸು ಅಂದರೆ ಅದರಲ್ಲೇ ತಿನ್ಸೋಕೆ ಹೋಗ್ತಿದ್ದ. ಆಮೇಲೆ ತಿನ್ನಿಸು ಅಂದಿದ್ದಕ್ಕೆ ಅವನೇ ತಿನ್ಕೊಂಡು ಆ್ಯಕ್ಚುಲಿ ಫಸ್ಟ್ ಕೇಕ್ನ. ಆಮೇಲೆ ಅವ್ರ ಅಕ್ಕಂಗೆ ತಿನ್ನಿಸು ಅಂತ ಬಲವಂತ ಮಾಡಿದ್ದಕ್ಕೆ ಸರಿ ಆಯಿತು ಅಂತ ಹೇಳ್ಬಿಟ್ಟು ಅವಳು ಒಂಚೂರು ತಿನ್ನಿಸಿದ್ಲು. ಅವನು ಫುಲ್ ತಿನ್ನೋ ಮೂಡಲ್ಲಿದ್ದ. ಸೊ ಅವ್ರ ಅಕ್ಕನ ಗುರಾಯಿಸ್ಕೊಂಡು ನೋಡ್ತಿದ್ದ. ಆಮೇಲೆ ಸರಿ ಆಯಿತು ಅಂದ್ಬಿಟ್ಟು ಅವಳಿಗೊಂದು ಸ್ವಲ್ಪ ತಿನ್ನಿಸ್ದ. ನೀವು ನೋಡ್ತಿರ್ಬೋದು ಅವ್ನು ಫುಲ್ ತರಲೆ ಕೆಲಸಗಳು ಮಾಡ್ತಿರ್ತಾನೆ ಹಿಂಗೇ. ಆ್ಯಕ್ಚುಲಿ ಇದು ಸುಮ್ಮನೆ ಜಸ್ಟ್ ಹಂಗೆ ತೊಗೊಂಡಿದ್ದು ವೀಡಿಯೋ ಇದು. ಆ್ಯಂಡ್ ಅವ್ರ ಅಪ್ಪ ಅಮ್ಮಂಗೆ ಕೇಕ್ ತಿನ್ನಿಸು ಅಂದರೆ ಅದು ತುಂಬ ಹಠ ಮಾಡಿಕೊಂಡು ಇಲ್ಲ ಹಂಗೆ ಹಿಂಗೆ ಮಾಡ್ಕೊಂಡು ನೋಡಿ ಎಷ್ಟು ಹಠ ಮಾಡ್ತಾನೆ ನೋಡಿ ತಿನ್ನೋಕ್ಕೆ. ಹಿಂಗೆ ಮಾಡ್ತಾನೆ ಯಾವಾಗಲೂ ಅವನು. ಸೊ ಇದಾಗಿತ್ತು ಧ್ರುವನ್ ಬರ್ಡೇ. ಆ್ಯಂಡ್ ಅವನು ಕೇಕ್ ಎಲ್ಲರೂ ಕಟ್ ಮಾಡೋಕ್ಕಿಂತ ಮುಂಚೆನೇ ಅವನೇ ಎಲ್ಲ ಚೆರಿ ಎಲ್ಲ ಇದ್ದಿದ್ದೆಲ್ಲ ಮೇಲೆ ಎತ್ಕೊಂಡು ತಿಂತಿದ್ದ. ಸರಿ ಆಯ್ತು ಚಿಕ್ಕ ಹುಡುಗ ಅಲ್ವಾ ಅಂತ. ಅವನಿಗೆ ಆ ಥರ ಚೆರಿ ಮತ್ತು ಚಾಕ್ಲೇಟ್ಸು, ಕೇಕ್ ಮೇಲೆ ಚಾಕ್ಲೇಟ್ಸ್ ಫ್ಲವರ್ಸ್ ಎಲ್ಲ ಮಾಡ್ತಾರಲ್ಲ ಅದೆಲ್ಲ ಇಷ್ಟ ಅವನಿಗೆ. ಸೊ ಎತ್ಕೊಂಡು ತಿಂತಾಯಿದ್ದ. ಎಲ್ಲರೂ ತೋರಿಸ್ದೆ, ಬಟ್ ನಮ್ದು ಯಾವುದೂ ವೀಡಿಯೋ ಇಲ್ಲ, ಜಸ್ಟ್ ಫೋಟೋ ಇದೆ. ಸೊ ಅದನ್ನು ಆ್ಯಡ್ ಮಾಡಿದ್ದೀನಿ. ಆ್ಯಂಡ್ ಇದು ನಮ್ಮ ಹಸ್ಬೆಂಡ್ ಮತ್ತು ನಮ್ಮ ಅತ್ತೆಯವರು. ಗೈಸ್ ಬರ್ಡೇ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದ್ವಿ. ಅಲ್ಲೇ ಸ್ವಲ್ಪ ಹೊತ್ತು ಮಾತಾಡಿಕೊಂಡು ಆ್ಯಂಡ್ ಧ್ರುವನ ಆಟಾಡ್ಸ್ಕೊಂಡಿದ್ವಿ. ಆ್ಯಂಡ್ ಅದೆಲ್ಲ ಮುಗಿಸ್ಕೊಂಡು ಮನೆಗೆ ಬಂದ್ವಿ. ಆ್ಯಂಡ್ ನಾಳೆ ಎಕ್ಸಾಮ್ ಇದೆ, ನನಗೆ ಓದಬೇಕು. ಸೊ ಇದಾಗಿತ್ತು ಧ್ರುವನ್ ಬರ್ಡೇ. ಎಲ್ಲ ಮನೆಗೆ ಬಂದಮೇಲೆ ಒಂದು ಸ್ವಲ್ಪ ನಾಳೆ ಎಕ್ಸಾಮ್ ಇತ್ತಲ್ಲ, ಸೊ ಸೀರಿಯಸ್ಸಾಗಿ ಕೂತ್ಕೊಂಡು ಓದ್ಕೊಂಡೆ ಒಂದು ಸ್ವಲ್ಪ ಹೊತ್ತು. ಆ್ಯಕ್ಚುಲಿ ಓದ್ಕೊಂಡೆ ಒಂದು ಸ್ವಲ್ಪ ಹೊತ್ತು. ಎಲ್ಲ ಮುಗಿದ್ಮೇಲೆ ಒಂದು ಸ್ವಲ್ಪ ಊಟ ಮಾಡಿ ಟಿ ವಿ ನೋಡಿಕೊಂಡು. ಸೊ ಗೈಸ್, ಇದಾಗಿತ್ತು ಇವತ್ತಿನ ವೀಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಬೇಗ ಸಬ್ಸ್ಕ್ರೈಬ್ ಆಗಿ.